ಸಂಸ್ಕೃತದ ಫಲ. ಒಂದೊಂದು ದೇಶದಲ್ಲಿ ಒಂದೊಂದು ಮತದಲ್ಲಿ ಕುಂಡಲಿನಿ ವಿಚಾರಗಳು ಇದೆ. ಜೀಸಸ್ ಕ್ರೈಸ್ಟ್ ಕುಂಡಲಿನಿ ಆಕ್ಟಿವೇಶನ್ ಆದ ವ್ಯಕ್ತಿ, ಬುದ್ಧ ಕುಂಡಲಿನಿ ಆಕ್ಟಿವೇಶನ್ ಆದ ವ್ಯಕ್ತಿ, ಮಹಾವೀರ ಕುಂಡಲಿನಿ ಆಕ್ಟಿವೇಶನ್ ಆದ ವ್ಯಕ್ತಿ. ಯಾವುದೇ ಮತಗಳನ್ನು ತಗೊಂಡ್ರು ಕೂಡ ಆ ಮತದ ಗುರುನಾನಕ್ ಕುಂಡಲಿನಿ ಆಕ್ಟಿವೇಟ್ ಆದ ವ್ಯಕ್ತಿ, ಗುರು ಗೋವಿಂದ್ ಸಿಂಗ್, ಯಾವುದೇ ಮತ ತಗೊಳ್ಳಿ, ಈ ಕುಂಡಲಿನಿ ಅಂತ ಅನ್ನೋದು ಕಾಮನ್. ಯಾಕೆಂದ್ರೆ ನಾವು ಬೇರೆ ಬೇರೆ ಪೇಟ ಕಟ್ಕೊಂಡಿದ್ದೀರಾ, ತಲೆ ಬೋಳಿಸ್ಕೊಂಡ್ಬಿಟ್ಟಿದೀನಿ, ಮುಂದ್ಗಡೆ ತಲೆ ಕೂದಲಿಲ್ಲ ನಿಮಗೆ, ಹಿಂದ್ಗಡೆ ಕೂದಲಿದೆ, ಒಬ್ಬೊಬ್ರು ನಂತರ ಇದ್ದೀವಿ. ನಾವೆಲ್ಲ ಮನುಷ್ಯರು. ಆತ್ಮ ಅಂತ ಅನ್ನೋದು ಭಗವಂತನಿಂದ ಬೇರೆ ಬೇರೆ ರೀತಿಯಲ್ಲಿ ದೇಹದಲ್ಲಿ ಬಂದು ಸೇರ್ಕೊಂಡಿದೆಯೇ ಹೊರತು ನಾವೆಲ್ಲ ಒಂದು. ಆ ದೇಹದಲ್ಲಿ ನೀವು ಅಮೆರಿಕಾಲಿರೋ ಒಬ್ಬನ ದೇಹವನ್ನು ಕೊಯ್ದರೆ ಅದೇ ಹಾರ್ಟು, ಅದೇ ಕಿಡ್ನಿ, ನಿಮ್ಮ ದೇಹದ ಪಾರ್ಟ್ಗಳೇ ಅವನ ದೇಹದಲ್ಲಿದೆ. ಅದೇ ರೀತಿ ಕುಂಡಲಿನಿ ಅಂತ ಅನ್ನೋದು ಮನುಷ್ಯನಾಗಿ ಜೀವ ತಾಳಿದ ಪ್ರತಿ ಒಬ್ಬರಿಗೂ ಆ ಶಕ್ತಿ ಇದೆ. ಕುಂಡಲಿನಿ ಶಕ್ತಿ ಇದೆ. ಕುಂಡಲಿನಿ ಶಕ್ತಿ ಅಂತ ಅನ್ನೋದು ನಾವು ಹೇಳಿದೆ ನಿಮಗೆ, ಕಂಪ್ರೆಸ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಮೆರ್ಜ್ಡ್ ವಿತ್ ದಿ ಸೋಲ್. ಕಾನ್ಷಿಯಸ್ ಅಂದ್ರೆ ಏನು, ಆತ್ಮ ಅಂದ್ರೆ ಏನು? ಆತ್ಮ ಅಂತ ಅನ್ನೋದು ಚೈತನ್ಯ. ಚೈತನ್ಯ ಇದ್ರೆ ಮಾತ್ರ ಕಾನ್ಷಿಯಸ್ ಕೆಲಸ ಮಾಡೋದು. ಕಾನ್ಷಿಯಸ್ ಇದ್ರೆ ಮಾತ್ರ ಆತ್ಮ ದೇಹದಲ್ಲಿ ಸೇರುತ್ತೆ. ಕಾನ್ಷಿಯಸ್ ಅಂದ್ರೆ ಏನು? ಕಾನ್ಷಿಯಸ್ ಅನ್ನೋದು ನೀವು ಏನು ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತೀರಾ, ಪಾಪಕರ್ಮ ಪುಣ್ಯಕರ್ಮ ಆಸೆಗಳು, ಅದನ್ನ ಹೊತ್ಕೊಂಡು ಪ್ರತಿ ಒಂದು ವ್ಯಕ್ತಿಯ ಚಿತ್ತ ಅಲ್ಲಿ ಬಂದು ಕೂತಿರುತ್ತೆ. ಆ ಚಿತ್ತನಲ್ಲಿ ಏನು ಪರ್ಸೆಂಟೇಜ್ ಕರ್ಮ ಇದೆ ಅದಕ್ಕೆ ತಕ್ಕಂತೆ ಕಾನ್ಷಿಯಸ್ ಬಿಡುಗಡೆ ಆಗತ್ತೆ ಕುಂಡಲಿನಿಂದ. ಕುಂಡಲಿನಿ ಅಂತ ಅನ್ನೋದು ನಿಮ್ಮ ಬೆನ್ನು ಹುರಿಯ ಕೊನೆ ಟಿಪ್ಪು, ಕಾಕಿಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಕಾಕಿಕ್ಸ್ ಪಾಯಿಂಟ್ ಕೆಳಗಡೆ ಪೆರಿನಿಯಂ ಪಾಯಿಂಟ್ ಅಂತಿದೆ, ಗುದದ್ವಾರಕ್ಕೆ ಮೇಲೆ ಎಲ್ಲ ಹತ್ತತ್ರದಲ್ಲಿದೆ. ಕಾಕಿಕ್ಸ್ ಪಾಯಿಂಟು, ಪೆರಿನಿಯಂ ಪಾಯಿಂಟು, ಗುದದ್ವಾರ ಎಲ್ಲ 1 ಇಂಚು 1.25 ಇಂಚು ಒಳಗಡೆ ಇಷ್ಟು ಇದೆ. ಅದರ ಮಧ್ಯದಲ್ಲಿ ಪೆರಿನಿಯಂ ಗ್ಲ್ಯಾಂಡ್ ಇದೆ, ಪೆರಿನಿಯಂ ಗ್ರಂಥಿ. ಆ ಪೆರಿನಿಯಂ ಗ್ರಂಥಿ ಆ ಜ್ಯೂಸ್ ಅಲ್ಲಿ ತೇಲ್ತಾ ಇದೆ. ಕಣ್ಣಿಗೆ ಕಾಣದೇ ಇರೋ ವಸ್ತು. ಆತ್ಮ ಹೇಗೆ ಕಣ್ಣಿಗೆ ಕಾಣೋದಿಲ್ಲ, ಕಾನ್ಷಿಯಸ್ ಹೇಗೆ ಕಣ್ಣಿಗೆ ಕಾಣೋದಿಲ್ಲ, ಚಕ್ರಗಳು ಹೇಗೆ ಕಣ್ಣಿಗೆ ಕಾಣೋದಿಲ್ಲ, ಹಾಗೆ ಕುಂಡಲಿನಿ ಅಂತನ್ನೋ ಒಂದು ಶಕ್ತಿ ನಿಮ್ಮ ಕಾಕಿಕ್ಸ್ ಪಾಯಿಂಟ್ ಕೆಳಗಡೆ ಪೆರಿನಿಯಂ ಗ್ರಂಥಿ, ಪೆರಿನಿಯಂ ಪಾಯಿಂಟ್ ಅಲ್ಲಿ ತೇಲ್ತಾ ಇದೆ. 1 2 3 ಸುತ್ತು ಹಾವು ತರ. ಕುಂಡಲ್ ಹಾಗೆ ಅಂತಂದ್ರೆ ಸರ್ಪ. ಸರ್ಪ ಅಂದ್ರೆ ಉದ್ದಕ್ಕೆ ನೋಡಲ್ಲ ನಾವು, ಸುತ್ಕೊಂಡಿರೋ ಸರ್ಪನೇ ನೋಡ್ತೀವಿ, ಎಳೆ ಎತ್ಕೊಂಡಿರೋ ಸರ್ಪ. ಇದು ಒಳಮುಖವಾಗಿ ಮುಖನ್ನ ಹಾಕೊಂಡು ಕೂತಿರುತ್ತೆ. ಮುಖನ್ನ ಮೇಲೆ ಎತ್ತಿ ಹೊರಗೆ ತರಿಸೋದೇ ಸಾಧನೆ. ಅದು ಮೇಲೆ ಬರಲ್ಲ ಸಾಧಾರಣ. ಆ ಕರೆಂಟ್, ಹ್ಯೂಮನ್ ಕರೆಂಟ್ ಅಂತೀವಿ. ಆ ಹ್ಯೂಮನ್ ಕರೆಂಟ್ ಒಬ್ಬೊಬ್ಬರಿಗೆ ಒಂದೊಂದು ಪರ್ಸೆಂಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ. ಆ ನಿಮ್ಮ ಚಕ್ರಗಳ ಮೂಲಕವಾಗಿ ನಿಮ್ಮ ಮೆದುಳಿಗೆ ಬಂದು ಮೆದುಳು ಕೆಲಸ ಮಾಡಬೇಕು. ಇಷ್ಟೇ ಕುಂಡಲಿ ಕೆಲಸ. ಕರೆಂಟ್ ಕೊಡುತ್ತೆ. ಕರೆಂಟ್, ಹ್ಯೂಮನ್ ಕರೆಂಟ್ ಇಸ್ ಕುಂಡಲಿನಿ. ಕರೆಂಟ್ ಇಲ್ಲ ಅಂದ್ರೆ ಕೆಲಸ ಇಲ್ಲ. ನಿಮ್ಮ ಮನೇಲಿ 60 ವಾಟ್ಸ್ ಬಲ್ಬ್ ಹಾಕೊಂಡಿದ್ದೀರಿ, ಏನ್ ಕೂತ್ಕೋ ಜಾಗ ಬಂದ್ರಿ ಅಂದ್ರೆ ಸುಮಾರು ವಾಟ್ಸ್ಗಳು ಬಲ್ಬ್ ಹಾಕೊಂಡು ಕೂತಿದ್ದೀರಿ ಮುಂದೆ. ನಾನು ಏನಪ್ಪ ಗುರುಗಳು ನೋಡ್ರಿ ಹಿಂಗಿದ್ದಾರೆ, ಏನೇನೋ ಮಾಡಿದ್ದಾರೆ, ಸ್ಟುಡಿಯೋ ವಿಡಿಯೋ ಬಂದ್ ನೋಡಿ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಬೇಕಲ್ಲ ನೀವು. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಕರೆಂಟ್ ಅನ್ನ ಬಳಸ್ತೀವಿ. ಹಂಗೆ ಮಾಡಿರೋ ಪಾಪಕರ್ಮಗಳ ಅನುಸಾರ, ಪುಣ್ಯಕರ್ಮಗಳ ಅನುಸಾರ, ನೀವು ಏನು ಹೊತ್ಕೊಂಡ್ ಬಂದಿರ್ತೀರಿ ಆಸೆಗಳು, ಅದರ ಅನುಸಾರ ಕರೆಂಟು ರಿಲೀಸ್ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ತರ. ಏನುವೇ ಇಲ್ಲ
ಇದು ಸ್ವಂತ ಮನೆನೋ ಬಾಡಿಗೆ ಮನೆನೋ? ಮನೆ ಚೆನ್ನಾಗಿರೋ ತನಕ ಮನೇಲಿ ವಾಸ ಮಾಡ್ತೀರಾ, ಮೇಲ್ಗಡೆ ಕುಸ್ತು ಬೀಳುತ್ತೆ ಅಂದ್ರೆ ಇರ್ತೀರಾ ಮನೆಯಲ್ಲಿ? ರಿಪೇರಿ ಮಾಡಿ ಮನೆ ನಿಂತ್ಕೊಂಡಿಲ್ಲ. ಹೆಂಡತಿ ಅಡ್ಜಸ್ಟ್ ಮಾಡ್ತೀವಿ 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 ಎಷ್ಟೆಯ ಮಾಡ್ಲಿ ನಾವು ಅಡ್ಜಸ್ಟ್ಮೆಂಟ್. ಏನು ಲೆಕ್ಕ ಬೇಡವಾ ಬುಗ್ಗಿ ತಲೆ ಬುಗ್ಗಿ ಹೋಗಕ್ಕೆ? ಒಂದ್ ದಿವಸ ನೀನ್ ನೋಡಿ ಉರಿ ಬರುತ್ತೆ ನೋಡಿ, ಹೇ ನೀನೇ ಬೇರೆ ನಾನೇ ಬೇರೆ, ಓ ಬರಲ್ಲ ಸಾಧಾರಣ ಗಂಡಸರಿಗೆ. ಆಯ್ತು ಕುಂಡಲಿನಿ ಒಂದ್ ದಿವಸ ನೀನಾಯ್ತು ನಿನ್ ಕರ್ಮಗಳಾಯ್ತು ಹೋಗಯ್ಯ ಅಂತ ತಾನ್ ಪಾಟಿ ತನ್ನ ಚಕ್ರದ ಮೂಲಕವಾಗಿ ಹೋಗಿ ಭಗವಂತ ಹತ್ರ ಸೇರ್ಕೊಂಡು. ಕೆಲಸವೇ ಇಲ್ಲವಲ್ಲ, ಆಫೀಸಿಗೆ ಹೋದ್ರೆ ಕೆಲಸ ಕೊಡ್ಬೇಕು, ಸುಮ್ಮನೆ ಒಂದ್ ಚೇರ್ ಹಾಕ್ಬಿಟ್ಟು ಟೇಬಲ್ ಕೂಸ್ಬಿಟ್ಟು ಕೂತ್ಕೋ 8 ಗಂಟೆಗೆ ನೀವು ಕೂತಿರ್ಲಿ, ಸಂಬಳ ಕೊಡ್ತೀನಿ, ಇರ್ತೀರ ನೀವು? ಫೋನಲ್ಲಿ ಮಾತಾಡಂಗಿಲ್ಲ, ಗೇಮ್ಸ್ ಆಡಂಗಿಲ್ಲ, ಯಾವ ಸೋಷಿಯಲ್ ಮೀಡಿಯಾ ಏನು ನೋಡಂಗಿಲ್ಲ, ಸುಮ್ಮನೆ ಕೂತ್ಕೋ. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, ಸಂಬಳ ಕೊಡ್ಬೇಕು, ನಿಮಗೆ ಕೊಡ್ತೀನಿ, ಕೂತ್ಕೋ. ಮಗನೇ ಇಲ್ದೇ ದಿಮಾಕ್ ಮಾಡ್ತೀಯ ನೀನು? ಮಾಡು ಕೆಲಸ ಅಂತಂದ್ರೆ ಯೂನಿಯನ್ ಅದು ಇದು ಲೀಡರು 28 ತರಲೆ ಮಾಡ್ತೀವಿ. ಕೆಲಸ ಕೂತಿರೋದು ಕೆಲಸ, ಕೂತ್ಕೋ. ನೋಡ್ತೀರಾ ಒಂದು ವಾರ 10 ದಿವಸ ಆದ್ರೆ ದಿವಸ 1 ತಿಂಗಳು 2 ತಿಂಗಳು ಮ್ಯಾನೇಜರ್ ಅಡ್ಜಸ್ಟ್ ಆಗೋದೇ ಇಲ್ಲ, ಮನೆ ರಿಸೈನ್ ಮಾಡ್ಬಿಟ್ಟು ಬಂದಿಲ್ಲ. ಹಂಗೇನೆ ಕುಂಡಲಿನಿ ಇದೆ ಅಂದ್ರೆ ಕೆಲಸ ಇದೆ, ಕರ್ಮ ಇದೆ. ಕರ್ಮ ಮುಕ್ತಿ ಆದಾಗ ಕುಂಡಲಿನಿ ಇರಲ್ಲ. ತುಂಬಾ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಏನೇನೋ ಎಕ್ಸಾಂಪಲ್ ಹೇಳ್ತೀನಿ. ಈ LKG ಮಕ್ಕಳಿಗೆ ಪಾಠ ಮಾಡ್ದಂಗೆ ಮಾಡ್ತಿರಲ್ಲ, ಐ ಟ್ರೈ ಟು ಟಚ್ ಯುವರ್ ಹಾರ್ಟ್. ಸರಳವಾಗಿ ನಿಮ್ಮ ಮನಸ್ಸಿಗೆ ಅರ್ಥ ಆಗ್ಬೇಕು, ಅದರಿಂದ ಇಷ್ಟೆಲ್ಲ ಬಣ್ಣ ಬಳಿತೀನಿ ನಾನು. ಸೊ ಕುಂಡಲಿನಿ ತಾನಾಗೆ ಹೊಟ್ಟೋಗುತ್ತೆ, ನೀವೇನ್ ಪ್ರಯತ್ನ ಮಾಡೋದಕ್ಕಿಂತ. ನಿಮ್ಮ ಮೂಲ ಏನಿರಬೇಕು, ಕರ್ಮವನ್ನು ಹೇಗೆ ಕಳಿಬೇಕು ಅಂತ ಅನ್ನೋದೇ ನಿಮ್ಮ ಯೋಚನೆ ಇರಬೇಕು. ಒಳ್ಳೆಯ ಕರ್ಮ ಮಾಡಬೇಕು, ಧರ್ಮಿಷ್ಠರಾಗಿರ್ಬೇಕು ನೀವು. ಯಾವ ಉಪನಿಷತ್ತಲ್ಲಿ, ಯಾವ ವೇದದಲ್ಲಿ, ಯಾವ ಸ್ಮೃತಿಗಳಲ್ಲಿ, ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ನೀನು ಇದನ್ನು ಮಾಡು, ಅದನ್ನ ಮಾಡು, ಅದು ಮಾಡ್ಬೇಕು ಏನು ಹೇಳಿಲ್ಲ. ಒಳ್ಳೆಯನಾಗಿರು, ಒಳ್ಳೆಯನಾಗಿ ಬಾಳಬಿಟ್ರೆ ಭಗವಂತ. ಸತ್ಯವಾನ್ ಸಾವಿತ್ರಿ ಕಥೆ ಗೊತ್ತಾ? ಯಮಧರ್ಮರಾಜ ಸತ್ಯವಾನ್ ಸಾವಿತ್ರಿ ಗಂಡನ್ನ ಪಾಶ ಹಾಕಿ ಎಳ್ಕೊಂಡು ಹೋಗ್ತಾನ, ಬಿಡಲ್ಲ ಇವಳು. ಶಿವನ ಭಕ್ತೆ, ಎಂತ ಭಕ್ತೆ, ನೆನೆಸಿರ ಕಣ್ಣು ಮುಂದೆ ಬಂದು ನಿಲ್ಲಬೇಕು ದೇವರು, ಅಂತ ಭಕ್ತೆ ಅವಳು. ಅವಳ ಭಕ್ತಿಯನ್ನು ಮೆಚ್ಚಿ ಭಗವಂತ ಪ್ರತ್ಯಕ್ಷ ಆಗ್ತಾರ ಮುಂದೆ. ನನ್ನ ಗಂಡ ನಂಗೆ ಬೇಕು, ನಂಗೆ ಗೊತ್ತಿಲ್ಲ. ಧರ್ಮವಾಗಿ ಬಾಳಿರುವ ಪತ್ತಿನಿ ನಾವು. ನನ್ನ ಗಂಟನ್ನ ಕರ್ಕೊಂಡು ಹೋಗೋದಕ್ಕೆ ರೈಟ್ ಇಲ್ಲ, ಅವನ ಕರ್ಮ ಮುಗಿತು ಅಂತ ನೀವು ಕರ್ಕೊಂಡು ಹೋಗಿಲ್ಲ. ಯಮಧರ್ಮರಾಜನ ಹೋಗಿ ಕೇಳಿದ್ರೆ ಕೊಡೋದಿಲ್ಲ ಅಂತ, ಮುಗಿತು ಅವನು ಸುತ್ತಾಯ್ತು ಲೆಕ್ಕ. ಯಮಧರ್ಮರಾಜನ ಜೊತೆಗೆ ಜಗಳ ಮಾಡಿ ಅವನ್ನ ಬಿಡಿಸಿ ತಂದು ಸಾವಿತ್ರಿ ಕೊಡ್ತಾನ. ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಒಳ್ಳೆಯರಾಗಿದ್ರೆ ಲೋಕದಲ್ಲಿ ಏನನ್ನ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದೇ ಒಳ್ಳೆದಾಗಿ ಹೋಗಿಟ್ಟ ಇರೋಲ್ಲ, ಶಾರ್ಟ್ ಕಟ್ ಹುಡುಕ್ತೀವಲ್ಲ, ಫಾಸ್ಟ್ ಫುಡ್. ಹೆಂಡತಿ ಎಷ್ಟೇ ಚೆನ್ನಾಗಿದ್ರು ಪಕ್ಕದ ಮನೆ ಹೆಂಗಸು ಕಿಟಕಿಯಿಂದ ನೋಡಿದ್ರೆ ನೋಡ್ತೀವಲ್ಲ, ನಾನ್ ನೋಡಿಲ್ಲ ರೀ, ಅವಳು ನೋಡಿದ್ರು ನಾನ್ ನೋಡ್ದೆ. ಹೆಂಡತಿ ನೋಡ್ತಾ ಇರ್ತಾಳೆ, ಏನ್ರಿ ಯಾಕ್ರಿ ನೋಡಿದ್ರಿ? ನಾನ್ ನೋಡಿಲ್ಲ, ಅವಳೇನೋ ನೋಡಿದ್ಲ ಅಷ್ಟೇ, ನಾನ್ ನೋಡಿಲ್ಲ. ಹಂಗೆ ತಾನಾಗಿ ಎಲ್ಲನೂ ನಡೆಯುತ್ತೆ ಪ್ರತಿಯೊಬ್ಬರು. ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ, ಇದು ಬೇಸು. ಅಲ್ಲಿಂದ ಡಿವೈಡ್ ಆಗಿರೋದೇ ಕುಂಡಲಿನಿ, ವಾಸಿ, ಸ್ವರ, ಇತರ 28 ಯೋಗಗಳು. ಸೊ ಈ ಬೇಸ್ ಏನಿದೆ ಸ್ಪೈನಲ್ ಕಾರ್ಡು,
ಆ ಸ್ಪೈನಲ್ ಕಾರ್ಡ್ಗೆ ಸೇರಿದಂಗೆ 3 ನರಗಳಿದೆ. ಕೆಳಗಡೆ ಇದೆ ನೋಡಿ, ಕೆಳಗಡೆ ಏನು ಕೂತಿದೆ ಗುಂಪಿಗೆ ಅದು ಮೂಲಾಧಾರ, ಅದರ ಮೇಲ್ಗಡೆ ಸ್ವಾದಿಷ್ಟದಾನ, ಹೊಕ್ಕಳ ಹತ್ರ ಮಣಿಪುರ, ಎದೆ ಹತ್ರ ಅನಾಹತ, ಗಂಟಲ ಹತ್ರ ವಿಶುದ್ಧಿ, ಹಣೆ ಹತ್ರ ಆಗ್ನೇಯ, ಮೇಲ್ಗಡೆ ಗುಂಡುಕಿದೆ ನೋಡಿ ಸಹಸ್ರಾರ. ಈ 3 ನರಗಳು ಪ್ರತಿಯೊಂದು ಒಂದಕ್ಕೊಂದು ಸೇರ್ಕೊಂಡಿದೆ. ಇಡಾನಾಡಿ ಎಡಗಡೆ, ತಿಂಗಳ ನಾಡಿ ಒಳಗಡೆ. ಇಡಾನಾಡಿ ಚಂದ್ರನ ಕ್ವಾಲಿಟಿ, ತಿಂಗಳ ನಾಡಿ ಸೂರ್ಯನ ಕ್ವಾಲಿಟಿ. ಸುಷುಮನ ನಾಡಿ ಅಂತಂದ್ರೆ ನರ, ಸುಷುಮನ ನರ ಅಲ್ಲ. ನಿಮ್ಮ 33 ಎಲುಬುಗಳು, ಬೆನ್ನು ಹುರಿಯಲ್ಲಿರುವ 33 ಎಲುಬುಗಳು ಮಧ್ಯದಲ್ಲಿ ಒಂದು ತೂತ, ಕೂದಲಿಗಿನ್ನ ಚಿಕ್ಕದು ತೂತ. ಆ ಸಣ್ಣದ ಆ ತೂತಕ್ಕೆ ಹೆಸರು ಸುಷುಮನ ನಾಡಿ. ಆಧ್ಯಾತ್ಮ ನಾಡಿ ಅಂತಾರೆ, ಸ್ಪಿರಿಚುವಲ್ ನಾಡಿ, ಡಿವೈನ್ ನಾಡಿ. ಕುಂಡಲಿನಿ ಟ್ರಾವೆಲ್ ಮಾಡಬೇಕಾಗಿರುವ ದಾರಿ ಸುಷುಮನ. ಆದರೆ ತಪ್ಪಾಗಿ ಕುಂಡಲಿನಿ ಕ್ರಿಯಾಯೋಗವನ್ನು ಅಭ್ಯಾಸ ಮಾಡಿದಾಗ, ಕುಂಡಲಿನಿ ಕ್ರಿಯಾಯೋಗ ಮಾಡ್ತೇನೆ ಅಂತಾನೆ ಇಲ್ಲ, ಸುಮ್ಮನೆ ಗಂಟೆಗಟ್ಟಲೆ ಧ್ಯಾನ ಮಾಡಿದ್ರಿ ಅಂದ್ರೆ ನಿಮ್ಮ ಕುಂಡಲಿನಿ ಒಂದ ಎಡಾ ನಾಡಿ ಹೊಟ್ಟೋಗುತ್ತೆ, ಇಲ್ಲ ಪಿಂಗಳ ನಾಡಿ ಹೊಟ್ಟೋಗುತ್ತೆ. ಹೋದ್ರೆ ತೊಂದರೆಗಳನ್ನ ಅನುಭವಿಸ್ಬೇಕು. ಅದಕ್ಕೆ ಒಬ್ಬ ಗುರು ಬೇಕು ಅನ್ನೋದು. ಕುಂಡಲಿನಿಯನ್ನ ಸುಷುಮನ ನಾಡಿಯಿಂದಲೇ ತೆಗೆಸ್ಬೇಕು, ಬರೆಸ್ಬೇಕು. ಸುಷುಮನ ನಾಡಿಯಲ್ಲೇ ಟ್ರಾವೆಲ್ ಮಾಡಬೇಕು. ಅಪ್ಪಿತಪ್ಪಿ ಗೊತ್ತಿಲ್ದೇನೆ ಪಕ್ಕದಲ್ಲಿ ಹೋಗ್ತಾ ಇರ್ತೀವಿ. 3 ರಸ್ತೆಗಳು, ಯಾವ ರಸ್ತೆಗೆ ಹೋದ್ರೆ ಗುಂಡ್ಲುಪೇಟೆ ಸಿಗತ್ತೆ, ಯಾವ ರಸ್ತೆಗೆ ಹೋದ್ರೆ ಬ್ಯಾಂಗ್ಳೂರ್ ಸಿಗತ್ತೆ ಗೊತ್ತಿಲ್ಲ. ಯಾವ್ದೋ ರಸ್ತೆ ನುಗ್ಗಿದೆ ಅದು ಗುಂಡ್ಲುಪೇಟೆ ಹೋಗೋದಕ್ಕೆ ಬ್ಯಾಂಗ್ಳೂರ್ ಹೊರಡುತ್ತೆ. ಹಂಗೆ ಈ ಸಾಧನೆಗಳನ್ನ ಮಾಡಬೇಕು ಅಂದ್ರೆ ಒಬ್ಬ ವಿದ್ಯೆ ಕಲ್ತು ಅಭ್ಯಾಸ ಮಾಡಿದ ಒಬ್ಬ ಗುರುವಿಂದ ಸರಿಯಾದ ರೀತಿ ಪಾಠವನ್ನು ಕಲ್ತು ಮುಂದೆ ಹೋಗ್ಬೋದು. ಮೆರಿಡಿಯನ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ದೇಹದಲ್ಲಿ 2 ನರಗಳು ಸೇರುವ ಜಾಗ, ದೇಹದಲ್ಲಿ 2 ನರಗಳು ಸೇರುವ ಜಾಗ. 72,000 ನರಗಳು. ಆ 72,000 ನರಗಳಲ್ಲಿ ಬೇಕಾಷ್ಟು ಜಾಯಿಂಟ್, ಅದನ್ನು ಮೆರಿಡಿಯನ್ ಪಾಯಿಂಟ್ ಹೋಗ್ತೀವಿ. ಆ ಮೆರಿಡಿಯನ್ ಪಾಯಿಂಟ್ ಅಲ್ಲಿ 105 ಮೆರಿಡಿಯನ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಆ 105 ಮೆರಿಡಿಯನ್ ಪಾಯಿಂಟ್ ಅಲ್ಲಿ ಎನರ್ಜಿ ಜನರೇಟ್ ಆಗುತ್ತೆ. ಎನರ್ಜಿ ಇದ್ರೆ ಮಾತ್ರ ರಕ್ತ ಸಂಚಾರ. ರಕ್ತವನ್ನ ಪರಿಪೂರ್ಣವಾಗಿ ಮುಂದೆ ತಳ್ಳೋದಕ್ಕೆ ಬೇಕಾಗಿರುವ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುವ ಮೋಟರ್ಸ್. ಪಂಪ್ ಸೆಟ್ಟು KRS ಇಂದ ಬ್ಯಾಂಗ್ಳೂರಿಗೆ ನೀರು ಬರುತ್ತೆ. ಹೇಗ್ ಬರುತ್ತೆ? ಪೈಪ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಬಂದ್ಬಿಡುತ್ತಾ? ಅಲ್ಲಲ್ಲಿ ಮೋಟರ್ ಹಾಕಿ ಪಂಪ್ ಮಾಡ್ತಾರೆ. ಅದೇನಿದೆ ಸ್ಪೀಡು, ಅದು ಕಮ್ಮಿ ಆಗಿದ ತಕ್ಷಣ ಮೇಲ್ಗಡೆ ಹತ್ತಿಸ್ತಾರೆ ಟ್ಯಾಂಕಿಗೆ, ಅಲ್ಲಿಂದ ಕೆಳಗಿಳಿಯುತ್ತೆ, ತಿರುಗಿ ಒಂದು ಮೋಟರ್ ಹಾಕ್ತಾರೆ, ತಿರುಗಿ ಹೋಗುತ್ತೆ ಒಂದು 10 ಕಿಲೋಮೀಟರ್, ತಿರುಗಿ ಹೀಗೆ 140-150 ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಅನ್ನ ಮೋಟರ್ ಹಾಕಿ ಪಂಪ್ ಮಾಡಿ ಓವರ್ ಟ್ಯಾಂಕ್ ಕಟ್ಟಿ ನಿಮ್ಮ ಮನೆ ನಲ್ಲಿನಲ್ಲಿ ನೀರು ಬರೋಕ್ಕೆ ಮಾಡ್ತಾರೆ. ಅದೇ ರೀತಿ ಭಗವಂತ ಆರ್ಟಿಫಿಷಿಯಲ್ ಆಗಿ ಹಾಕಿರೋ ಮೋಟರ್ಗೆ ಹೆಸರು ಚಕ್ರ. 105 ಚಕ್ರಗಳು ದೇಹದಲ್ಲಿರುವ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಬೇಕಾಗಿರುವ ಕೆಲಸವನ್ನ ಮಾಡ್ತಾ ಇದೆ 24 ಗಂಟೆ. ಆ ಮೆರಿಡಿಯನ್ ಪಾಯಿಂಟ್ ನಿಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ 7 ಪಾಯಿಂಟ್ಗಳು. ಮೇಲ್ಗಡೆ ಸಹಸ್ರಾರ, ಆಗ್ನೇಯ, ವಿಶುದ್ಧಿ, ಅನಾಹತ, ಮಣಿಪುರ, ಸ್ವಾದಿಷ್ಟದಾನ, ಮೂಲಾಧಾರ. ಚಕ್ರಗಳು ಅಂದ್ರೆ ಏನು?